स्वागत है आपका बी न्यूज नेशन में। मैं हूं आबिद हुसैन शेख। मोदी के सपोर्ट में सड़कों पर उतरी महिलाएं। 33% महिला रिजर्वेशन पर बिगेस्ट प्रोटेस्ट, कांग्रेस पर निशाना। मोदी के सपोर्ट में सड़क पर उतरी महिलाएं। महिला रिजर्वेशन के मुद्दे पर जोरदार प्रोटेस्ट देखने को मिला। आज बीजापुर की सड़कों पर कई महिला संगठन सड़क पर उतर आई। प्रोटेस्ट श्री सिद्धेश्वर मंदिर से गांधी चौक तक रैली के रूप में निकाला गया। प्रोटेस्ट कर रही महिलाओं का आरोप है कि कांग्रेस ने 33% महिला रिजर्वेशन का विरोध किया, जबकि उनका कहना है कि पीएम नरेंद्र मोदी ने महिलाओं को अधिकार देने की कोशिश की। महिलाओं को हर जगह जरूरत है, लेकिन राजनीति में जगह नहीं मिलती। 33% रिजर्वेशन मिलना ही चाहिए महिलाओं को। अगर नहीं मिला तो अगले इलेक्शन में जवाब देंगी। महिलाएं पार्टी से परे होके नॉन पॉलिटिकल और सामाजिक संगठन भी शामिल। महिला विरोधी कांग्रेस के खिलाफ नारेबाजी, डीसी को मेमोरेंडम देने का फैसला। महिलाओं में काफ़ी नाराज़गी और जज्बा देखने को मिला। आरक्षण को लेकर उन्होंने साफ कहा है कि जब तक रिजर्वेशन नहीं मिलेगा तब तक आंदोलन जारी रहेगा। महिला रिजर्वेशन का मुद्दा फिर से गर्म हो गया है और इसका पॉलिटिकल इम्पैक्ट आने वाले इलेक्शन में देखने को मिल सकता है का इशारा दिया प्रदर्शन करने वाली इन महिलाओं ने। ಶಾಂತ ಉತ್ಲಾಸರ್ ಅಂತೇಳಿ ಸಮಾಜ ಸೇವೆಗೆ 33% ತನ ಮಹಿಳೆಯರಿಗೆ ಮೀಸಲಾತಿ ಸಿಗಲಾರ್ದಕ್ಕೆ ನಾವೀಗೆಲ್ಲ ಮಹಿಳೆಯರೇ ಸೇರಿಸಿಂದ ನಾವೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸಿದ್ದೇಶ್ವರ ಗುಡಿಯಿಂದ ನಾವು ಗಾಂಧಿ ಚೌಕದಾಗನ ಮಾಡ್ತಾ ಇದ್ದೇವೆ. ಈಗ ಮಹಿಳೆಯರೆಲ್ಲರೂ ಸೇರಿ 33% ನಾವು ಮೀಸಲಾತಿ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡುತ್ತೇವೆ. ನಾವು ಮಹಿಳೆಯರಿಗೆ ಮೀಸಲಾತಿ ಕೊಡ್ಲಿಕ್ಕಂದ್ರೆ ನಾಳೆ ಮುಂದಿನ ದಿನಮಾನಗಳಲ್ಲಿ ಇಲೆಕ್ಷನ್ ದಲ್ಲಿ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ. ನನ್ನ ಹೆಸರು ಶ್ರೀಮತಿ ಮಲ್ಲಮ್ಮ ಜೋಗೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು.
ಇದು 33% ನಮ್ಮ ಮಹಿಳೆಯರಿಗಾಗಿ 33% ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಮಾಡಿದೆ. ಅದಕ್ಕೆ ನಮ್ಮ ಮನಸ್ಸು ನೊಂದಿದೆ. ಈ 33% ಕೊಡಲೇಬೇಕು. ಮಹಿಳೆಯರನ್ನು ಎದಕ್ಕಾಗಿ ಉಪಯೋಗ ಮಾಡ್ತಾರಂದ್ರೆ ಧಿಕ್ಕಾರಕ್ಕೆ ಹೋಗೋದಕ್ಕಾಗಿ ಹಾಗೂ ಜಯಕಾರ ಹಾಕೋದಕ್ಕಾಗಿ ಹಾಗೂ ನೀವು ಇಲೆಕ್ಷನ್ ಬಂದಾಗ ಅಡಿಗೆ ಮನೆ ತನ ಹೋಗ್ತೀರಿ, ನಿಮ್ ಅಡಿಗೆ ಮನೆ ತನ ಹೋಗಿ ನೀವು ಇಲೆಕ್ಷನ್ ಗೆಲ್ಲಿಸ್ತೀರಿ ಅಂತ ಹೇಳಿದ್ದಕ್ಕೆಲ್ಲ ಮಹಿಳೆಯರ್ ನೀವು ಉಪಯೋಗ ಮಾಡ್ಕೊಂಡು ನರೇಂದ್ರ ಮೋದಿಜಿ ಅವರು ಮಾಡಿದ 33% ಮಹಿಳಾ ಮೀಸಲಾತಿಯನ್ನು ಕಡೆಗಣಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗುತ್ತೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಮಹಿಳಾ ಪರವಾಗಿ ಇರುವುದಿಲ್ಲ. ನಾವು ಈ ಮಹಿಳಾ ವಿರೋಧಿ 33% ನಮ್ಗೆ ಕೊಡಬೇಕು, ಬೇಕೇ ಬೇಕು ಅಂತ ನಾವು ಸ್ಟ್ರೈಕ್ ಮಾಡಕತ್ತೇವೆ. ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕವರೆಗೆ ಡಿಸಿ ಅವರಿಗೆ ಮನವಿ ಕೊಡುವ ಸಲುವಾಗಿ ನಾವು ಅತ್ಯಂತ ಇದರಿಂದ ಎಲ್ಲಾ ಹುಡುಗರು ಸಮೇತ ನಾವು 33% ಬೇಕೇ ಬೇಕು ಎಂಬ ಒಂದು ಇದರಿಂದ ಸ್ಟ್ರೈಕ್ ಮಾಡಕತ್ತಿದ್ದೇವೆ. ಹೆಣ್ಣು ಮಕ್ಕಳಿಗೆ ಅಧಿಕಾರ ಏಕೂ ಇಲ್ಲ. ನಾವು ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಕ್ ಹೆಣ್ಣು ಮಕ್ಕಳು, ಮಕ್ಕಳು ಜಾತಿ ಮಾಡಕ್ ಹೆಣ್ಣು ಮಕ್ಕಳು, ಕೂಲಿ ಪತ್ತಿಗೆ ಹೆಣ್ಣು ಮಕ್ಕಳು, ಸಂಸಾರಕ್ಕೆ ಹೆಣ್ಣು ಮಕ್ಕಳು, ಅಧಿಕಾರಕ್ಕೆ ಹಾಕಿಲ್ಲ. ನಮಗೂ ವಿಧಾನಸೌಧಕ್ಕೆ ಅಧಿಕಾರ ಬೇಕಂತೆ ಬೇಕು. ಅಧಿಕಾರ 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 ಸಿಗುವವರೆಗೆ ಹೋರಾಟ ಮಾಡ್ತೇವೆ ನಾವು. ನಮಗೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕೇ ಬೇಕು. ವಿರೋಧ ಮಾಡಿದವರಿಗೆ ಅಧಿಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಭುಯ್ಯಾರ. ಮತ್ತು ಮೊದಲು ನಾನು ಸಮಾಜ ಸೇವಕಿ. ಇವತ್ತು ನಾವು ಮಹಿಳೆಯರಿಗಾಗಿ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಮೋದಿಜಿಯವರು ಮಳೆ ಪರವಾಗಿ 33% ಅನ್ನು ಒಂದು ಲಾಗು ಮಾಡ್ಬೇಕಂದ್ರೆ ಎಲ್ಲಾ ವಿರೋಧ ಪಕ್ಷಗಳು ಅವರಿಗೆ ವಿರೋಧವಾಗಿ ನಡ್ಕೊಂಡ್ರು. ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಅದಕ್ಕಾಗಿ ಎಲ್ಲಾ ಮಹಿಳೆಯರ ಪರವಾಗಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕದವರೆಗೂ ನಾವು ಮಹಿಳೆಯರ ಸಲುವಾಗಿ, ಮಹಿಳೆಯರ ಹಕ್ಕಿನ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಮಹಿಳೆಯರ ಪರವಾಗಿ ಎಲ್ಲಾ ಸಂಘಟನೆಗಳನ್ನ ತಗೊಂಡು ಈ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾ ಮಹಿಳೆಯರಿಗೆ ಸಮಾನವಾದ ಇದು 33% ಅನ್ನ ಲಾಭ ಆಗ್ಬೇಕು. ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಅದಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಹಕ್ಕು ಕೊಡ್ರಿ. ಮಹಿಳೆಯರ ಹಕ್ಕು ಎಲ್ಲದಕ್ಕೂ ಮಹಿಳೆಯರು ಬೇಕು. ಎಲ್ಲಾ ಪ್ರತಿಯೊಂದು ಕೆಲಸಕ್ಕೂ ಮಹಿಳೆಯರು ಬೇಕು. ಆದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಬೇಡ, ಪಾರ್ಲಿಮೆಂಟ್ದಾಗ ಬೇಡ, ಅಲ್ಲಿ ಅವರಿಗೆ ಸ್ಥಾನಮಾನ ಕೊಡೋದು ಬೇಡ ಅಂದ್ರೆ ಇದೇ ಯಾವ ನ್ಯಾಯ ರೀ? ಇದೇ ತರ ನೀವು ಇದು ವಿರೋಧ ಮಾಡ್ಕೊತ ಹೋದ್ರೆ ಈಗ ಮುಂದಿನ ಎಲೆಕ್ಷನ್ ಮಹಿಳೆಯರು ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ಈಗ ಮಹಿಳೆಯರಿಗೆಲ್ಲ ಬಹಳ ಸಿಟ್ಟು ಬಂದಿದೆ. और खबरों के लिए देखते रहिए बी न्यूज नेशन।